ನಮಸ್ಕಾರ. ಯುವರತ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೇ. ಆಗೋದಿಲ್ಲ ಅಂತ ಸುಮ್ಮನೆ ಕೂತ್ರೆ ಏನೂ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ದೃಢವಾದ ಮನಸ್ಸು, ಇಚ್ಛಾಶಕ್ತಿ ಬಲವಾಗಿದ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಇವತ್ತಿನ ನಮ್ಮ ಯುವರತ್ನ ಕಾರ್ಯಕ್ರಮದ ಅತಿಥಿಯೇ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು, 10-15 ವರ್ಷಗಳ ಅನುಭವವನ್ನು ಇಟ್ಕೊಂಡು ಒಂದು ಉದ್ಯಮವನ್ನು ಆರಂಭ ಮಾಡಿ 3 ಲಕ್ಷಕ್ಕೂ ಅಧಿಕ ಗ್ರಾಹಕರನ್ನ ಹೊಂದಿದ್ದಾರೆ ದೀಪು ಗೌಡ ಅವರು. ಹಾಗಾದರೆ ಅವರ ಉದ್ಯಮ ಯಾವುದು, ಯಾವ ರೀತಿ ಅವರು ಜೀವನದಲ್ಲಿ ಕಷ್ಟವನ್ನು ಅನುಭವಿಸಿದ್ರು, ಈಗ ಯಾವ ರೀತಿ ಉದ್ಯಮವನ್ನು ನಡೆಸ್ತಾ ಇದ್ದಾರೆ, ಇದೆಲ್ಲ ವಿಚಾರವನ್ನ ಅವರ ಮಾತಲ್ಲೇ ಕೇಳೋಣ. ದೀಪು ಗೌಡ ಯುವ ಉದ್ಯಮಿಗಳಾದ ಇವರು ಸ್ಮಾರ್ಟ್ ಕ್ವಿಕ್ ಉದ್ಯಮ ಆರಂಭ ಮಾಡಿದ್ರು. ಭಾರತದ ಮೊದಲ ಇ-ಕಾಮರ್ಸ್ ಅಫಿಲಿಯೇಟ್ ಉದ್ಯಮ ಇದು ಕರ್ನಾಟಕ ಮಾತ್ರ ಅಲ್ಲದೆ ಭಾರತದಾದ್ಯಂತ ವಿಸ್ತರಣೆ ಮಾಡಿದ್ದಾರೆ. ಇವರ ಈ ಉದ್ಯಮ ಸಾವಿರಾರು ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಿದೆ. ಮೂಲತಃ ಕನಕಪುರದ ಒಂದು ಸಣ್ಣ ಹಳ್ಳಿಯಿಂದ ಉದ್ಯೋಗ ಅರಸಿ ಬೆಂಗಳೂರಿಗೆ ಬಂದ ಇವರ ಈ ಸಾಧನೆ ಎಲ್ಲರಿಗೂ ಸ್ಫೂರ್ತಿ. ಗ್ರಾಹಕ ಮಾಡುವ ಖರ್ಚಿಗೂ ಹಣ ಕೊಡುವ ಸಂಸ್ಥೆ ಅಂದ್ರೆ ಅದು ಸ್ಮಾರ್ಟ್ ಕ್ವಿಕ್ ಮಾತ್ರ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡು ನಾವು ಹೆಮ್ಮೆ ಪಡುತ್ತೇವೆ. ಭಾಳ ಖುಷಿ ಆಗ್ತದೆ. ಇವತ್ತೆಲ್ಲ ಒಂದು ಎಷ್ಟು ಅಂದರೆ ಒಂದು ಪ್ರಪಂಚನೇ ಒಂದು ತುಂಬ ಸ್ಪೀಡಾಗಿ ಹೋಗ್ತಾ ಇದೆ. ಎಲ್ಲರೂ ಕೂಡ ಏನೋ ಒಂದು ಸಾಧನೆ ಮಾಡಬೇಕು, ಗೆಲ್ಲಬೇಕು ಅಂತ ಹೊಡ್ತಾ ಇದ್ದಾರೆ. ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ. ಬಟ್ ಬಿದ್ದಾಗ ಧೃತಿಗಿಡದೆ ನಾವೆಲ್ಲ ನಿಜವಾಗ್ಲೂ ಜೀವನದಲ್ಲಿ ಏನೇ ಮಾಡಲೇಬೇಕು ಅಂತ ಹೊರಟಾಗ ಎಲ್ಲೋ ಒಂದು ಈ ಥರ ಒಂದು ವ್ಯಕ್ತಿಗಳನ್ನ ಗುರುತಿಸಿ ಒಂದು ಸಣ್ಣ ಒಂದು ಅದು ಸಣ್ಣದು ದೊಡ್ಡದು ಅಂತ ಬರಲ್ಲ ಅವಾರ್ಡ್ಗೆ, ಯಾರೋ ಒಬ್ಬ ವ್ಯಕ್ತಿ ಅವ್ರನ್ನ ಗುರುತಿಸಿ ಪ್ರೋತ್ಸಾಹ ಮಾಡ್ತಾರೆ ಅಂದರೆ ನೆಕ್ಸ್ಟ್ ಒಂದು ಅಚೀವ್ಮೆಂಟಿಗೆ, ನೆಕ್ಸ್ಟ್ ಒಂದು ಸಾಧನೆಗೆ ಒಂದು ಮೆಟ್ಲಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾರ್ಯಕ್ರಮದಲ್ಲಿ ಸ್ವತಃ ದೀಪು ಗೌಡ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಸ್ವಾಗತವನ್ನ ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಾನು ಆರಂಭದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದೆ, ಆಗೋದಿಲ್ಲ ಅಂದ್ಕೊಂಡ್ರೆ ಏನೂ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಒಂದು ಮನಸ್ಸು, ಗುರಿ ಸ್ಪಷ್ಟವಾಗಿತ್ತು ಅನ್ನೋದಾದರೆ ಏನಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನಿಮ್ಮ ಬದುಕೆ ಸಾಕ್ಷಿ ಅಂತ ಹೇಳಬಹುದು. ಹೇಗೆ ಆರಂಭ ಆಯಿತು ನಿಮ್ಮ ಈ ಜರ್ನಿ? ಮೊದಲನೇದಾಗಿ ಇವತ್ತು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಜಿ ನ್ಯೂಸ್ ತಂಡಕ್ಕೆ ತುಂಬ ಧನ್ಯವಾದಗಳು. ಜೀವನದಲ್ಲಿ ಈ ಒಂದು ಹಂತಕ್ಕೆ ಬರೋದಕ್ಕೆ ಸಾಕಷ್ಟು ಕಷ್ಟಗಳನ್ನ ನೋಡಿಕೊಂಡು ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಮೊದಲನೇದಾಗಿ ನನ್ನ ಒಂದು ಜರ್ನಿ ಶುರುವಾಗಿದ್ದು ಒಂದು ಪುಟ್ಟ ಹಳ್ಳಿ, ಕನಕಪುರ ಅಂತ ನನ್ನ ಒಂದು ಊರು. ಅಲ್ಲಿಂದ ಒಂದು 30 ಕಿಲೋಮೀಟರ್ ನಂದು ಸಣ್ಣ ಒಂದು ಹಳ್ಳಿ. ಅಲ್ಲಿಂದ ನನ್ನ ಒಂದು ಜೀವನದ ಜರ್ನಿ ಶುರುವಾಯಿತು. ಅಲ್ಲೇ ನನ್ನ ಒಂದು ಎಜುಕೇಷನ್ ಅದೆಲ್ಲ ಕಂಪ್ಲೀಟ್ ಆಗಿ ಏನೋ ಒಂದು ಎಲ್ರಿಗೂ ಗೊತ್ತಿರುತ್ತೆ, ಬೆಂಗಳೂರು ಅನ್ನೋದೊಂದು ಕಲರ್ಫುಲ್ ಸಿಟಿ, ಇಡೀ ಒಂದು ಪ್ರಪಂಚನ ಒಂದು ಅಟ್ರಾಕ್ಟ್ ಮಾಡ್ತಿದೆ. ಹಾಗಾಗಿ ನಾವು ಕೂಡ ಬೆಂಗಳೂರಿಂದ ಒಂದು 70 ಕಿಲೋಮೀಟರ್ ದೂರದಲ್ಲಿ ಇದ್ದಿದ್ದರಿಂದ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡು ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ ಏನೋ ಒಂದು ದೊಡ್ಡದಾಗಿ ಬೆಳಿಬೇಕು, ನಾವು ಕೂಡ ಬೇರೆಯವ್ರ ಥರ ಒಂದು ಹಂತಕ್ಕೆ ತಲುಪಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಅಲ್ಲೇ ಒಂದು ಎಜುಕೇಷನ್ನ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಿದ್ದು. ಬೇಸಿಕಲಿ ನಂದೊಂದು ಸಣ್ಣ ಒಂದು ರೈತರ ಕುಟುಂಬ. ಆ ರೈತರ ಕುಟುಂಬದಲ್ಲಿ ನಾನು ಅಲ್ಲಿಂದ ನಾನು ಜರ್ನಿ ಶುರು ಮಾಡಿ ಬೆಂಗಳೂರಿಗೆ ಬಂದು ಇಲ್ಲಿ ತನಕ ಒಂದು ಜರ್ನಿ ಬಂದಿದೆ. ಮುಂದಕ್ಕೆ ನೋಡ್ಬೇಕು. ರೈಟ್. ಬಾಲ್ಯದ ಬದುಕು ಹೇಗಿತ್ತು ಅಂದರೆ, ಕಷ್ಟ ಅನ್ನೋದು ಸಹಜವಾಗಿ ಎಲ್ರಿಗೂ ಇರುತ್ತೆ. ಆದರೆ ಊಟಕ್ಕೆ ಸಮಸ್ಯೆ ಇತ್ತಾ, ಶಾಲೆಗೆ ಹೋಗಬೇಕು ಅಂದರೆ ಕಿಲೋಮೀಟ್ರ್ ಗಟ್ಟಲೆ ಹೋಗೋದು, ಓದಬೇಕು ಅನ್ನೋ ಆಸೆ ಆದರೆ ಅವಕಾಶ ಇಲ್ಲ, ಈ ಥರದ್ದೇನಾದರೂ ಸನ್ನಿವೇಶಗಳನ್ನು ಎದುರಿಸಿದ್ರೆ ನೀವು? ಡೆಫಿನೆಟ್ ಆಗಿ ಮೇಡಮ್. ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮದು ಒಂದು ರೈತ ಕುಟುಂಬ ಆಗಿದ್ದರಿಂದ ನಿಮಗೆಲ್ಲ ಗೊತ್ತಿರುತ್ತೆ ರೈತರ ಕಷ್ಟಗಳು ಏನಿರುತ್ತೆ ಅಂತ. ನನಗೂ ಕೂಡ ಅಷ್ಟೇ, ನಾವು ಹಳ್ಳಿನಲ್ಲಿದ್ರೂ ಕೂಡ ನಮಗೇನಂತ ತುಂಬ ಜಾಸ್ತಿ ಜಮೀನು ಆ ಥರದ್ದೆಲ್ಲ ಇರಲಿಲ್ಲ. ಹಾಗಾಗಿ ಇರೋಂಥ ಒಂದು ಸಣ್ಣ ಒಂದು ಇದರಲ್ಲಿ ನಮ್ಮ ತಂದೆ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡು ನಮಗೊಂದು ಒಳ್ಳೆ ಎಜುಕೇಷನ್ ಕೊಟ್ಟೆಲ್ಲ ಬೆಳೆಸಿದ್ರು. ಆ ಒಂದು ದಿನಗಳಲ್ಲಿ ನಮಗೂ ಕೂಡ ತುಂಬ ಕಷ್ಟ ಇತ್ತು. ಅಂದರೆ ಒಂದು ಹೈಯರ್ ಎಜುಕೇಷನ್ ಮಾಡಬೇಕು ಅಂದರೆ ಯೋಚನೆ ಮಾಡಬೇಕಿತ್ತು. ಹೆಂಗೋ ಕಷ್ಟಪಟ್ಟು ಒಂದು SSLC ತನಕ ನಮ್ಮನ್ನು ಓದಿಸಿದ್ರು. ಆ ಟೈಮಲ್ಲಿ ನಮಗೆ ಓದೋದಕ್ಕೂ ತುಂಬ ಕಷ್ಟ ಇತ್ತು. ಈವನ್ ನಾವು ಊಟಕ್ಕೂ ಕೂಡ ತುಂಬ ಕಷ್ಟ ಇತ್ತು. ಅಂಥ ಒಂದು ಜೀವನ ನಾನು ಕೂಡ ನೋಡಿಕೊಂಡೇ ಬಂದಿದ್ದು. ಇವಾಗ ನಾನು ಇದ್ದಂಥ ಒಂದು ಸಣ್ಣ ಹಳ್ಳಿಯಿಂದ ಒಂದು 2-3 ಕಿಲೋಮೀಟರ್ ದೂರದಲ್ಲಿ ನನ್ನ ಒಂದು ಸ್ಕೂಲ್ ಇತ್ತು. ಎವ್ರಿಡೇ ನಾವು ನಡ್ಕೊಂಡೇ ಬರ್ತಾ ಇದ್ವಿ.
ಬಸ್ ಇದ್ರೂ ಕೂಡ ಬಸ್ ಫೆಸಿಲಿಟಿ ಇತ್ತು, ಬಟ್ ಇದ್ರೂ ಕೂಡ ನಮಗೆ ಆರ್ಥಿಕ ಪರಿಸ್ಥಿತಿಯಿಂದ ನಡ್ಕೊಂಡೇ ಬರ್ತಾ ಇದೆ. ಆ ಥರ ಒಂದು ಜೀವನ ಇತ್ತು. ಹೌದಾ? ಕಷ್ಟದ ಸನ್ನಿವೇಶ. ಓಕೆ, ಗಾಟ್ ಇಟ್. ಈಗ ಏನಾಗುತ್ತೆ ಅಂದರೆ ಬೆಂಗಳೂರಿಂದ ಅಂದಾಜು ಒಂದು 70-75 ಕಿಲೋಮೀಟರ್ ದೂರದಲ್ಲಿ ಇರ್ತೀರಿ ನೀವು. ಈ ಬೆಂಗಳೂರಿಂದ ಏನಾದರೂ ಸಾಧನೆ ಮಾಡಿದವರು ಅಥವಾ ಬೆಂಗಳೂರಲ್ಲಿ ಜೀವನ ಮಾಡೋರು ನಿಮ್ಮೂರಿಗೆ ಬರ್ತಿರ್ತಾರೆ, ಅವಾಗೆಲ್ಲ ಏನು ಅನ್ನಿಸ್ತಾ ಇತ್ತು? ಸೊ ಅವಾಗ ಅದೇ ಇಲ್ಲಿಂದ ಬೆಂಗಳೂರಿಗೆ ಹೋದವರು ನಿಮ್ಗೆ ಗೊತ್ತಿರುತ್ತೆ, ಬೆಂಗಳೂರಿಂದ ಬಂದಾಗ ಅವರ ಒಂದು ಡ್ರೆಸ್ಸಿಂಗ್ ಸ್ಟೈಲ್ ಇರ್ಬೋದು, ಎಲ್ಲ ಚೇಂಜ್ ಇರುತ್ತೆ. ಸೊ ಅವ್ರನ್ನೆಲ್ಲ ನೋಡಿದಾಗ ನನಗೂ ಕೂಡ ಹಾಗೆ ಅನ್ನಿಸ್ತಿತ್ತು. ಸೊ ಇಲ್ಲಿಂದ ಬೇಗ ಬೆಂಗಳೂರು ಹೊರಟೋಗ್ಬೇಕು, ಅಲ್ಲಿ ಹೋದ್ರೆ ನಾವು ಈ ತರ ಆಗ್ಬಿಡ್ಬೋದು, ಅವ್ರೇನೋ ಒಂದು ಗಾಡಿ ತಗೊಂಡ್ ಬಂದಿದ್ದಾರೆ, 2 ವೀಲರ್ ತಗೊಂಡ್ ಬಂದಿದ್ದಾರೆ, ನಾನು ಕೂಡ ಹಾಗೆ ಆಗ್ಬಿಡ್ಬೋದು, ಇದೆಲ್ಲ ಆಸೆ ಇತ್ತು. ಬಟ್ ನಿಜವಾಗ್ಲೂ ಬೆಂಗಳೂರಿಗೆ ಬಂದ ಮೇಲೆನೆ ಅದ್ರ ಕಷ್ಟಗಳು, ಸೊ ಏನಿದೆ ಏನು ಜೀವನ ಅನ್ನೋದು ನಿಜವಾಗ್ಲೂ ಅರ್ಥ ಆಗಿದ್ದು ಬೆಂಗಳೂರಿಗೆ ಬಂದಾಗಲೇ. ಬಟ್ ಅವ್ರನ್ನೆಲ್ಲ ನೋಡಿದಾಗ ಅನ್ನಿಸ್ತಿತ್ತು ನಾವು ಹೋಗ್ಬೇಕು ಬೆಂಗಳೂರಿಗೆ, ಈಸಿಯಾಗಿ ಬೆಳೆದ್ಬಿಡ್ಬೋದೇನೋ, ಅದೆಲ್ಲ ಇತ್ತು. ಬಟ್ ಗೊತ್ತಿಲ್ಲ, ಎಲ್ಲ ಸಾಕಷ್ಟು ಜನರ ಆಶೀರ್ವಾದ, ದೇವರ ಆಶೀರ್ವಾದ, ಫ್ಯಾಮಿಲಿ ಸಪೋರ್ಟು, ಅವರೆಲ್ಲರ ಸಪೋರ್ಟಿಂದ ಇವತ್ತು ನಾನು ಏನು ಅನ್ಕೊಂಡಿದ್ದೆ ಅದಕ್ಕಿಂತ ಒಂದು ಮಟ್ಟಕ್ಕೆ ಬೆಳೆದು ನಿಂತ್ಕೊಂಡಿದ್ದೀನಿ. ಸವಾಲುಗಳು ಸಹಜವಾಗಿದ್ದೇ ಇರ್ತವೆ. ನೀವು ಹಳ್ಳಿಲಿದ್ದಾಗಲೂ ಇವ್ರ ಮಕ್ಳು ಏನು ಓದ್ಬಿಡ್ತಾರೆ, ಇವ್ರೇನು ಸಾಧನೆ ಮಾಡಿಬಿಡ್ತಾರೆ, ಈ ಥರದೊಂದು ಸುತ್ತಮುತ್ತಲ ಟಾಕು ಇರುತ್ತೆ. ಅಥವಾ ನಿಮಗೆ ಮಾಡು, ಖಂಡಿತ ನಿನ್ನ ಕೈಲಾಗತ್ತೆ, ಈ ಥರದಿತ್ತ? ಹೆಂಗಿತ್ತು ನಿಮ್ಮೂರಲ್ಲಿ ಸಿಚುವೇಶನ್? ಡೆಫಿನೆಟ್ಲಿ ಅದು ಕಾಮನ್ ಆಗಿ ಇವತ್ತಿನ ಒಂದು ಸೊಸೈಟಿನಲ್ಲಿ ನಾವು ನೋಡ್ತಿರ್ತೀವಿ. ಯಾವುದೇ ಒಬ್ಬ ವ್ಯಕ್ತಿ ಬೆಳೆದ್ರೆ ಅವನಿಗೆ ಫಸ್ಟು ಎನ್ಕರೇಜ್ ಮಾಡೋದಕ್ಕಿಂತ, ಪಾಸಿಟಿವ್ ಮಾತಾಡೋದಕ್ಕಿಂತ ನೆಗೆಟಿವೇ ಜಾಸ್ತಿ ಬರುತ್ತೆ. ನಾನು ಕೂಡ ಅಷ್ಟೇ, ಆ ಟೈಮಲ್ಲಿ ನಾರ್ಮಲ್ ಆಗಿ ಯಾರು ಸಿಕ್ತಾಗ ನಾನು ಹೇಳ್ತಿದ್ದೆ, ನಾನು ಒಂದಿನ ಈ ತರ ಇರ್ತೀನಿ, ನಾನೊಂದಿನ ಈ ಕಾರಲ್ಲಿ ಓಡಾಡ್ತೀನಿ, ನಾನು ಹಿಂಗೆ ಇರ್ತೀನಿ ಅಂತ ಹೇಳಿದಾಗ ಕೆಲವರು ಅದನ್ನ ತುಂಬಾ ಲೇಜಿ ಆಗ್ತದೆ, ಅಂದ್ರೆ ಒಂಥರ ಲೈಟ್ ಆಗಿ ತಗೊಳ್ತಿರೋ, ಈ ತರದೆಲ್ಲ ಎಷ್ಟೊಂದು ಜನ ಕೇಳಿದೀವಿ, ಎಲ್ಲ ಹೇಳ್ತಾರೆ ನೋಡೋಣ ಅಂತ. ಅಂಡ್ ಎಸ್ಪೆಷಲಿ ಫ್ಯಾಮಿಲಿಲಿ ಕೆಲವರು ಗೊತ್ತಿರುತ್ತೆ, ಅಯ್ಯೋ ಎಲ್ಲರೂ ಹೇಳ್ತಾರೆ ಇವನೇನ್ ಮಾಡ್ಬಿಡ್ತಾನೆ, ಸೊ ಮಾಡಿದಾಗ ನೋಡೋಣ ಅಂತ. ಸೊ ಒಂದ್ ಹಂತಕ್ಕೆ ಆ ಟೈಮು ಬಂದ್ಬಿಡ್ತು. ಸೊ ಬಂದಾಗ ಮತ್ತೆ ಅದು ರಿವರ್ಸ್ ಮಾತುಗಳು ನಿಮ್ಗೆ ಗೊತ್ತಿರುತ್ತೆ, ಎಲ್ಲರೂ ಇದ್ದಾರೆ. ಬಟ್ ನಾನು ಯಾರಿಗೂ ಬೇರೆ ತರ ಥಿಂಕ್ ಮಾಡಲ್ಲ. ಸೊ ಯಾರೆಲ್ಲ ಆಗಲ್ಲ ಅಂತ ಹೇಳಿದ್ರು ಅವರೇ ನನ್ಗೆ ಆಕ್ಚುಲಿ ಇನ್ಸ್ಪಿರೇಷನ್. ಅವ್ರು ಆಗಲ್ಲ ಅಂದಿದ್ದನ್ನ ನಾನು ಆಗ್ಬೇಕು ಮಾಡ್ಬೇಕು ಅಂತ ಅಲ್ಲಿಂದಾನೇ ಬಂದಿದ್ದು. ಹಾಗಾಗಿ ಅದ್ರ ಮಧ್ಯದಲ್ಲಿ ಈ ಜರ್ನಿನಲ್ಲಿ ಸಾಕಷ್ಟು ಜನ ನನ್ನ ಜೀವನದಲ್ಲಿ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ. ಎಷ್ಟೋ ಜನ ನಮ್ಗೆ ನೆಗೆಟಿವ್ ಮಾತಾಡಿದ್ರು, ಇಲ್ಲ ಬೇರೆ ತರ ಮಾತಾಡಿದ್ರು, ಕಷ್ಟದಲ್ಲಿದ್ದಾಗ ಒಂದಷ್ಟು ಜನ ಗೈಡ್ ಮಾಡಿದ್ದಾರೆ, ಜೀವನದಲ್ಲಿ ಈ ತರ ಬೆಳಿಬೋದು. ಸೊ ಯಾರೋ ಒಬ್ರು ಯಾರೂ ಇಲ್ಲ ಅಂತಂದಾಗ ಕೆಲವೊಂದಷ್ಟು ಒಳ್ಳೊಳ್ಳೆ ವ್ಯಕ್ತಿಗಳು, ನಾನು ಯಾವಾಗ್ಲೂ 2 ಹೆಸರು ಅಂತ ನಾನು ಯಾವಾಗ್ಲೂ ತಗೊಳ್ತೀನಿ. ಒಂದು ರತನ್ ಟಾಟಾ ಅವರು, ಸೊ ನನಗೆ ಇನ್ಸ್ಪಿರೇಷನ್, ಒಂಥರ ಅದು ಕ್ಲೀನ್ ಇಮೇಜ್ ಇರೋಂಥ ಒಂದು ಬಿಸ್ನೆಸ್ ಪರ್ಸನ್, ಅವರು ನಾನು ಇನ್ಸ್ಪಿರೇಷನ್ ತಗೊಳ್ತೀನಿ ಯಾವಾಗ್ಲೂ. ಅದೇ ತರ ಇತ್ತೀಚೆಗೆ ನಮಗೆ ಯೂತ್ಸ್ ಒಂದು ಐಕಾನು, ಯೂತ್ಸ್ಗೆಲ್ಲ ರೋಲ್ ಮಾಡಲ್ ಅಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಅದೆರಡೂ ನಾನು ಒಂಥರ ರೋಲ್ ಮಾಡಲ್ ಆಗಿ ಇಟ್ಕೊಂಡು ಹಂಗೆ ಜರ್ನಿ ತೊಗೊಂಡು ಬಂದಿದ್ದು. ಹಾಗಾಗಿ ಯಾರೇ ಮಾತಾಡೋರು ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡೋ, ನಾನು ಅವ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಬಯಸೋದು, ಕೆಟ್ಟದ್ದು ಬಯಸೋದು. ಏನಕ್ಕೆ ಅಂತ ಹೇಳಿದ್ರೆ, ಏನಾದ್ರು ಲೈಫಲ್ಲಿ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಕಾಲು ಎಳೆಯೋರು, ತೊಂದರೆ ಕೊಡೋರು, ಆಮೇಲೆ ಆಗಲ್ಲ ಅಂತ ಹೇಳೋರು ಇರಬೇಕು. ಅವರೇ ನಮ್ಗೆ ಆಕ್ಚುಲಿ ಹೇಳ್ಬೇಕಾದ್ರೆ ರಿಯಲ್ ಇನ್ಸ್ಪಿರೇಷನ್ ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ನಮ್ಮನೆ ಎದುರುಗಡೆ ಇದ್ರೆ ಬಹಳ ಒಳ್ಳೆದು. ಹೌದು, ಡೈಲಿ ಇನ್ನೂ ನಮಗೆ ಮೋಟಿವೇಶನ್, ಸೆಲ್ಫ್ ಮೋಟಿವೇಶನ್ ಆಗ್ಬಿಡುತ್ತೆ. ಸೂಪರ್, ಅಲ್ಟಿಮೇಟ್. ನಿಮ್ಮ ಬೆಂಗಳೂರು ಜರ್ನಿ ಬಗ್ಗೆ ಹೇಳಿ. ನನಗೆ ಗೊತ್ತಿರೋ ಹಾಗೆ ನೀವು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತೀರಿ, ಹಂತವಾಗಿ ಯಾವುದಾಗುತ್ತೆ ಆ ಕೆಲಸ ಎಲ್ಲ ಮಾಡಿ ಒಂದು 3-4 ವರ್ಷ ಕಷ್ಟಪಟ್ಬಿಟ್ರಿ ಆರಂಭದ ದಿನಗಳು. ಹೌದು. ಸೊ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡು ಬೆಂಗಳೂರಿಗೆ ಬಂದಾಗ, ಅದೇ ಆಬ್ವಿಯಸ್ಲಿ ಬೇರೆಯವ್ರನ್ನೆಲ್ಲ ನೋಡಿದಾಗ ನಮಗೂ ಏನೋ ಹಿಂಗೆ ಸಿಕ್ಬಿಡುತ್ತೇನೋ, ಕೆಲಸ ಸಿಕ್ಬಿಡುತ್ತೆ, ಆರಾಮಾಗಿದ್ಬಿಡುತ್ತೆ ಲೈಫ್ ಅಂತ ಅನ್ಕೊಂಡಿದ್ದೆ. ಬಟ್ ಬೆಂಗಳೂರಿಗೆ ಬಂದಾಗ ಒಂದು 15 ಡೇಸ್ ಕೆಲಸ ಅದು ಇದು ಅಂತ ಎಲ್ಲ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಂದು ಇನ್ನೂ ಅವಾಗ ಜಸ್ಟ್ ಎಜುಕೇಷನ್ನು SSLC ಅಷ್ಟೇ ಕಂಪ್ಲೀಟ್ ಆಗಿತ್ತು, ಇನ್ನು ಕಾಲೇಜ್ಗೂ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ, ಅಂದರೆ ಹೋಗೋಕ್ಕಾಗಿರಲಿಲ್ಲ. ಬಟ್ ನಮ್ಮದು ಫೈನಾನ್ಷಿಯಲ್ ಕಂಡೀಷನ್ ಅದೆಲ್ಲ ನೋಡಿದ್ರೆ ಕೆಲ್ಸಕ್ಕೆ, ಅಂದರೆ ಎಜುಕೇಷನ್ ಮಾಡಬೇಕಂತ ಇಂಟ್ರೆಸ್ಟ್ ಇದ್ರೂ ಕೂಡ, ಬಟ್ ಎಲ್ಲೋ ಒಂದು ಕಡೆ ನಮ್ದು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ. ಬಟ್ ಅವಾಗ ನನ್ಗೆ ಯಾರೋ ಒಬ್ರು ಗೈಡ್ ಮಾಡಿದ್ರು, ಈವ್ನಿಂಗ್ ಕಾಲೇಜ್ ಸೇರ್ಕೊ, ಅದಾದ್ಮೇಲೆ ಬೆಳಗ್ಗೆ ಕೆಲಸ ಮಾಡೋ, ಈ ಥರ ಒಂದು ಗೈಡ್ ಮಾಡಿದ್ರು. ಸೊ ಅವಾಗ ಬೆಳಗ್ಗೆ ಯಾವ್ದಾದ್ರು ಒಂದು ಕೆಲಸ ಮಾಡೋಣ ಅಂತೇಳಿ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದಾಗ SSLCಗೆ ಏನು ಕೆಲಸ ಸಿಗ್ಬೋದು, ಇಲ್ಲ ಆಫೀಸ್ ಬೈ ಈ ಥರದ್ದೇ ಸಣ್ಣ ಪುಟ್ಟ ಕೆಲಸ ಸಿಗುತ್ತೆ. ನನಗೆ ಮನೆಗೆ ಹತ್ರ ಆಗುತ್ತೆ ಅಂತೇಳಿ ನನಗೆ ಮನೆ ಪಕ್ಕದಲ್ಲೇ ಒಂದು ಕಾರ್ ಶೋರೂಮ್ ಇತ್ತು, ಸೊ ಕನಕಪುರ ರೋಡಲ್ಲೇ. ಆ ಕಾರ್ ಶೋರೂಮಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಸೇರ್ಕೊಂಡೆ. ಇವತ್ತು ಪ್ಲಸ್ ಅನ್ನೋದಕ್ಕೆ ಇಷ್ಟ, ಮೈನಸ್ಗಳು ಏನು ನೋಡಿದ್ರಿ, ಏನು ಸವಾಲುಗಳು ಬಂತು? ಡೆಫಿನೆಟ್ಲಿ ಮೇಡಮ್, ನಿಮ್ಗೆಲ್ಲ ಗೊತ್ತಿರುತ್ತೆ, ಒಬ್ಬ ವ್ಯಕ್ತಿ ಬೆಳೆದ ಅಂತ ಹೇಳಿದ್ರೆ ನಮ್ಮ ಹಿಂದೆ 100 ಜನ ಇರ್ತಾರೆ. ಅದೇ ಒಬ್ಬ ವ್ಯಕ್ತಿ ಬಿದ್ದ ಅಂತ ಹೇಳಿದ್ರೆ ಆ 100 ಜನ ಅಲ್ಲ, 3 ಜನನೂ ನಮ್ಮ ಜೊತೆಗಿರಲ್ಲ. ಇರೋಂಥ ವ್ಯಕ್ತಿಗಳೇ ದೂರ ಹೊಟ್ಟೋಗ್ತಾರೆ. ಹೋದ್ರೆ ತೊಂದರೆ ಇಲ್ಲ, ಹೋದ್ಮೇಲೆ ನಮಗೆ ಫ್ರೀ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಸೊ ಜೀವನದಲ್ಲಿ ಏನೆಲ್ಲ ಇರುತ್ತೆ, ಈಗ ಕಷ್ಟ ಬಂದರೂ ನಾವೇ ಫೇಸ್ ಮಾಡ್ತೀವಿ, ಸುಖ ಇದ್ರೂ ನಾವೇ ಅನುಭವಿಸ್ತೀವಿ ಅಫ್ಕೋರ್ಸ್. ಬಟ್ ಬಿದ್ದಾಗ ತುಂಬ ನೋವುಗಳು ಅನುಭವಿಸಿದ್ವಿ. ಕೆಲವರು ನಿಮ್ಗೆ ಗೊತ್ತಿರುತ್ತೆ, ಫಸ್ಟು ನಮಗೆ ಏನೇ ಒಂದು ನಾವು ಮಾಡಿದಾಗ
ಬೆಳೆದಿದ ತಕ್ಷಣ ಅವರು ಏನು ಮಾಡ್ಬಿಟ್ಟು ಬೆಳೆದಿದ್ದಾರೋ, ಸೊ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾರೆ. ಈಗ ಸೊಸೈಟಿ ಹಂಗೆ ಆಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇವತ್ತು ನೋಡ್ತಿರ್ತೀವಿ, ಒಳ್ಳೇದಕ್ಕಿಂತ ಜಾಸ್ತಿ ನೆಗೆಟಿವೇ ಫಾಸ್ಟಾಗಿ ರೀಚ್ ಆಗೋದು. ಹಾಗಾಗಿ ನನ್ನ ಜೀವನದಲ್ಲೂ ಅಷ್ಟೇ, ಒಂದು ಕಂಪ್ನಿ ಅಂತ ಶುರು ಮಾಡ್ತೀನಿ. ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿನಲ್ಲಿ ತುಂಬ ಚೆನ್ನಾಗಿ ಬೆಳೆದೆ, ತುಂಬ ಹಣ ಸಂಪಾದನೆ ಮಾಡಿದೆ, ಎಲ್ಲ ಆಯಿತು. ಬಟ್ ಇದನ್ನು ಸ್ಟಾರ್ಟ್ ಮಾಡಿದಾಗ, ಬಟ್ ಅಫ್ಕೋರ್ಸ್ ನನಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಬಟ್ ಕಲಿತಾ ಮಾಡಬೇಕು ಅಂತೇಳಿ ನಾವು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಇಯರ್ ತುಂಬ ಚೆನ್ನಾಗಿತ್ತು. ನಾನು ಏನು ಅಂದ್ಕೊಂಡಿದ್ದೆ ಅದೇ ಮಟ್ಟಕ್ಕೆ ಬಿಸ್ನೆಸ್ ಹೋಯಿತು. ನಾವೇನು ಅಂದ್ಕೊಂಡಿದ್ವಿ ಅಷ್ಟೇ ಸಕ್ಸಸ್ ಎಲ್ಲ ಸಿಕ್ತು. ಬಟ್ ಕೆಲವೊಂದು ನಾವು ಕಲ್ತಿರಲ್ಲ, ಎಲ್ಲನೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಬೇಕಾಗುತ್ತೆ. ಸೊ ಸಮ್ ಟೈಮ್ಸ್ ಏನಾಗುತ್ತೆ, ನಾವು ಏನೋ ಒಂದು ಪ್ರಾಜೆಕ್ಟನ್ನ ಇಲ್ಲ ಸಾಫ್ಟ್ವೇರ್ ಇರ್ಬೋದು, ಏನೋ ಇರ್ಬೋದು, ಯಾರಿಗೋ ಕೊಟ್ಟಿರ್ತೀವಿ. ಯಾವುದೇ ಒಬ್ಬ ವ್ಯಕ್ತಿ ಮಿಸ್ಟೇಕ್ ಮಾಡಿದ್ರು ಕೂಡ ಎಂಡ್ ಆಫ್ ದಿ ಡೇ ಅದರದ್ದು ಲಾಸ್ ನಮಗೆ ಆಗುತ್ತೆ. ನನ್ನ ಲೈಫಲ್ಲೂ ಅದೇ ಥರ ಆಯಿತು. ತುಂಬ ಚೆನ್ನಾಗಿದ್ವಿ, ಒಂದು ಸಣ್ಣ ಕಂಪ್ನಿ ಶುರು ಮಾಡಿದ್ದು ತುಂಬ ದೊಡ್ಡ ಮಟ್ಟಕ್ಕೆ ಹೋಯಿತು. ಆ ಪೀಕ್ ಮಟ್ಟಕ್ಕೆ ಅಂದರೆ ಪೀಕ್ ಲೆವೆಲ್ ರೀಚ್ ಆದಾಗ ನಮ್ಮದು ಅಷ್ಟೇ ಒಂದು ಸಣ್ಣದೊಂದು ಸಾಫ್ಟ್ವೇರ್ ಎರರ್ ಬಂದು ನಮ್ಮ ಒಂದು ಬಿಸ್ನೆಸ್ ಕೊಲಾಪ್ಸ್ ಆಗುತ್ತೆ. ಸೊ ಇವತ್ತು ಹೆಂಗೆ ಅಂದರೆ, ಇವತ್ತು ಮಲಗಿ ನಾಳೆ ಬೆಳಗ್ಗೆ ಎದ್ದೋಳಷ್ಟರಲ್ಲಿ ಝೀರೋ ಆಗಿಬಿಟ್ಟಿರುತ್ತೆ ನಮ್ಮದೆಲ್ಲ ಕಂಪ್ಲೀಟಾಗಿ. ಸೊ ಆ ಥರ ಒಂದು ಪರಿಸ್ಥಿತಿ ಬರುತ್ತೆ. ಅದು ಬಂದಾಗ ತುಂಬ ಕಷ್ಟ ಆಗುತ್ತೆ ನಮಗೂ. ಯಾಕೆಂದರೆ ಆಲ್ರೆಡಿ ನಾವು ಒಂದು ಕಂಪ್ನಿ ಶುರು ಮಾಡಿ ಆಲ್ಮೋಸ್ಟ್ ಒಂದು 70-80 crores ಟರ್ನ್ ಓವರ್ ಮಾಡೋಂಥ ಮಟ್ಟಕ್ಕೆ ಆ ಕಂಪ್ನಿನ ತೊಗೊಂಡೋಗಿರ್ತೀನಿ. ಸೊ ಅದು ಸಡನ್ನಾಗಿ ನಾಳೆ ಬೆಳಗ್ಗೆ ನಿಮಗೆ ಝೀರೋ ಅಂತ ಹೇಳಿದಾಗ, ಸೊ ಲೈಫ್ನ ನಾವು ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ಳೋದು ಭಾಳ ಕಷ್ಟ. ಆ ಟೈಮಲ್ಲಿ ತುಂಬ ಚಾಲೆಂಜಸ್ ಬರುತ್ತೆ. ತುಂಬ ಜನ ನೆಗೆಟಿವ್ ಮಾತಾಡ್ತಾರೆ, ಬೇರೆ ಬೇರೆ ಥರ ಮಾತಾಡ್ತಾರೆ, ಸೋಷಿಯಲ್ ಮೀಡಿಯಾ ಇದೆ, ಬೇರೆ ಬೇರೆ ಥರ ಬರೀತಾರೆ, ಎಲ್ಲ ಆಗುತ್ತೆ. ಬಟ್ ಯಾವತ್ತೂ ಕೂಡ ನನ್ನ ಲೈಫಲ್ಲಿ ಇಲ್ಲಿ ತನಕ ಸೆಲ್ಫ್ ಕಾನ್ಫಿಡೆನ್ಸ್ ನಾನು ಇಲ್ಲಿ ತನಕ ಬಂದು ಕೂತ್ಕೊಂಡಿರೋದು. ಯಾವತ್ತು ಎಷ್ಟು ಸರಿ ಬಿದ್ರೂ ಇನ್ನೊಂದು ಸರಿ ಎದ್ದೋಳಂಥ ಶಕ್ತಿ ದೇವ್ರು ನಾನು ಕೊಟ್ಟಿದ್ದಾನೆ. ಸೊ ಅದಾದರೂ ಕೂಡ ನಾನು ತಲೆ ಕೆಡಿಸ್ಕೊಂಡಿಲ್ಲ, ಮತ್ತೆ ವಾಪಸ್ ಝೀರೋಯಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಸೊ 2019 ನಮಗೆ 2018 ಈ ಥರ ಪ್ರಾಬ್ಲಮ್ ಆಗುತ್ತೆ. ಸೊ 2019 ಮತ್ತೆ ಎಲ್ಲ ಸ್ಟಾರ್ಟ್ ಮಾಡಿ ಮತ್ತೆ ಟೇಕ್ ಆಫ್ ಮಾಡ್ತೀವಿ. ಬಟ್ ಅನ್ಫಾರ್ಚುನೇಟ್ಲಿ ಈ ಕರೋನಾ ಅದೆಲ್ಲ ಬರುತ್ತೆ, ಕೋವಿಡ್ ಟೈಮೆಲ್ಲ ಬರುತ್ತೆ. ಒಂದು 2-3 ವರ್ಷ ನಮಗೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಬಟ್ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಲೈಫಲ್ಲಿ ಏನಾದ್ರು ಮಾಡಲೇಬೇಕು, ಗೆಲ್ಲೇಬೇಕು, ನಾನು ಅಂದ್ಕೊಂಡಿರೋ ಒಂದು ಡೆಸ್ಟಿನೇಷನ್ ರೀಚ್ ಆಗಲೇಬೇಕು ಅನ್ನೋ ಅಷ್ಟು ಬಿಟ್ಟರೆ ನನ್ನ ತಲೆಯಲ್ಲಿ ಎಷ್ಟು ಕೋಟಿ ಕಳ್ಕೊಂಡ್ವಿ, ಏನಾಯಿತು, ಯಾರು ಬೈದರು, ಯಾವುದಕ್ಕೂ ಕೇರ್ ಮಾಡಿಲ್ಲ. ಸೊ ನಾನೇ ಸಂಪಾದನೆ ಮಾಡಿದ್ದೆ, ಇನ್ನೊಂದು ಬಿಸ್ನೆಸ್ಸಲ್ಲಿ ಸಂಪಾದನೆ ಮಾಡಿದ್ದೆ, ಇನ್ನೊಂದು ಬಿಸ್ನೆಸ್ಸಲ್ಲಿ ಕಳ್ಕೊಂಡಿದ್ದೀವಿ. ಬಟ್ ಮತ್ತೆ ಸಂಪಾದನೆ ಮಾಡೋದಕ್ಕೆ ಆ ಕೆಪಾಸಿಟಿ ಇದೆ, ಅದನ್ನ ಇಟ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಗಾಡ್ ಗ್ರೇಸ್ ವಾಪಸ್ ಮತ್ತೆ ನಮ್ಮ ಅದೇ ಒಂದು ಪೊಸಿಷನ್ಗೆ ಇವತ್ತು ಬಂದು ನಿಂತ್ಕೊಂಡಿದ್ವಿ. ಅದ್ಭುತ ಅದ್ಭುತ. ಇದೇ ಸ್ಮಾರ್ಟ್ ಕ್ವಿಕ್. ಹೌದು, ರೈಟ್. ಹೇಗೆ ಕೆಲಸ ಮಾಡುತ್ತೆ ಸ್ಮಾರ್ಟ್ ಕ್ವಿಕ್? ನಾನು ಆ್ಯಕ್ಚುಲಿ ಹೇಳ್ದಂಗೆ 2015 ಈ ಒಂದು ಕಾಮರ್ಸ್ ಇಂಡಸ್ಟ್ರಿ ಅದನ್ನು ಸ್ಟಾರ್ಟ್ ಮಾಡಿ ಆ ಒಂದು ಜರ್ನಿ ಶುರು ಆಗುತ್ತೆ. ಈಗ ನನ್ನ ಒಂದು ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ನಾವೆಲ್ಲ ಆಲ್ರೆಡಿ ಹೇಳ್ದಂಗೆ ರೈತರ ಕುಟುಂಬದಿಂದ ಬಂದಿದ್ದು, ತುಂಬ ಕಷ್ಟ ನೋವುಗಳು ಎಲ್ಲ ಅನುಭವಿಸಿದ್ವಿ. ನಂತರನೇ ಸಾಕಷ್ಟು ಜನ ವ್ಯಕ್ತಿಗಳು ಹೊರಗಡೆ ಇದ್ದಾರೆ. ನನ್ನ ಉದ್ದೇಶ ಏನಂತ ಹೇಳಿದ್ರೆ, ಸೊ ಬಿಸ್ನೆಸ್ ಅಂತ ಶುರು ಮಾಡಿ ನಾನು ಮಾತ್ರ ಚೆನ್ನಾಗಿರಬೇಕು, ಫ್ಯಾಮಿಲಿ ಚೆನ್ನಾಗಿರಬೇಕು, ಆ ಥರದ್ದಿಲ್ಲ ನನಗೆ. ಸೊ ನನ್ನ ಲೈಫಲ್ಲಿ ಇನ್ಸ್ಪಿರೇಷನ್ ಇಬ್ಬರು ಇನ್ಸ್ಪಿರೇಷನ್ ವ್ಯಕ್ತಿಗಳಿದ್ದಾರೆ. ಒಂದು ರತನ್ ಟಾಟಾ ಅವರು, ಇನ್ನೊಬ್ರು ಪುನೀತ್ ರಾಜ್ಕುಮಾರ್. ಸೊ ಬಿಸ್ನೆಸ್ ಅಂತ ಬಂದಾಗ ರತನ್ ಟಾಟಾ ಅವ್ರು ತೊಗೊಂಡಿದ್ದೀನಿ. ಇನ್ನೊಂದು ನನಗೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಿಮಗೆಲ್ಲ ಗೊತ್ತಿದೆ ಯೂತ್ ಐಕಾನು. ಸೊ ಒಬ್ಬರಿಗೆ ಹೆಲ್ಪ್ ಮಾಡಬೇಕು ಅಂತ ಏನಾರು ಇದ್ದಾರೆ ಅಂತಂದಾಗ ಫಸ್ಟ್ ಇವತ್ತು ನಮಗೆ ಹೆಸರು ಬರೋದೇ ಪುನೀತ್ ರಾಜ್ಕುಮಾರ್. ನಾನು ಕೂಡ ಹಂಗೆ ಅವ್ರನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದು. ಸೊ ನನ್ನ ಲೈಫಲ್ಲೂ ಅಷ್ಟೇ, ಜೀವನದಲ್ಲಿ ಹುಟ್ತೀವಿ, ಯಾವತ್ತೋ ಒಂದಿನ ಸತ್ತೋಗ್ತೀವಿ. ಬಟ್ ಅದ್ರ ಮಧ್ಯೆ ನಮ್ದು ಶಾಶ್ವತವಾಗಿ ಉಳ್ಕೊಳ್ಳೋದು ಒಂದೇ ಸಾಧನೆ ಮಾತ್ರ. ನಾನು ಎಷ್ಟು 100 ಕೋಟಿ ಅಲ್ಲ 500 ಕೋಟಿ ಸಂಪಾದನೆ ಮಾಡಿದ್ರೂ ಕೂಡ ಎಂಡ್ ಆಫ್ ದಿ ಡೇ ಅದನ್ನ ಯಾರೋ ಫ್ಯಾಮಿಲಿಯವರೇ ಎಂಜಾಯ್ ಮಾಡೋದು, ಬೇರೆಯವ್ರು ಎಂಜಾಯ್ ಮಾಡಲ್ಲ. ಬಟ್ ಒಂದು ಒಳ್ಳೆ ಹೆಸರು ಬಿಟ್ಟೋದ್ರೆ, ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಬಿಟ್ಟೋದ್ರೆ ಅಟ್ಲೀಸ್ಟ್ ಒಂದು 100 ವರ್ಷ, ಅಟ್ಲೀಸ್ಟ್ ಒಂದು 50 ವರ್ಷ ಜ್ಞಾಪಿಸ್ಕೊಳ್ತಾರೆ. ಆ ಥರದ್ದು ಏನಾರು ಒಂದು ಸಾಧನೆ ಮಾಡಬೇಕಂದ್ರೆ ನಂದು ಆಸೆ. ಹಾಗಾಗಿ ಈ ಒಂದು ಕಂಪ್ನಿ ಶುರು ಮಾಡಿದ ಉದ್ದೇಶನೇ ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅಂತ. ಇವಾಗ ನಮಗೆಲ್ಲ ಗೊತ್ತಿರೋಂಗೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಮರ್ಸ್ ಅಂತ ಹೇಳಿದ್ರೆ, ಆನ್ಲೈನ್ ಬಿಸ್ನೆಸ್ ಅಂತ ಹೇಳಿದ್ರೆ ನಾವೇನೋ ಆರ್ಡರ್ ಮಾಡ್ತೀವಿ, ಡಿಸ್ಕೌಂಟಲ್ಲಿ ಸಿಗುತ್ತೆ, ಮನೆಗೆ ಡೆಲಿವರಿ ಬರುತ್ತೆ, ಈ ಥರನೇ ಇರುತ್ತೆ. ಬಟ್ ನಮ್ಮಲ್ಲಿ ಏನಂತ ಹೇಳಿದ್ರೆ ಸ್ಮಾರ್ಟ್ ಕ್ವಿಕ್ ಹೆಂಗೆ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಏನೇ ಒಂದು ಪ್ರಾಡಕ್ಟನ್ನ ನಮ್ಮಲ್ಲಿ ಬೈ ಮಾಡಿದ್ರೆ, ಆರ್ಡರ್ ಮಾಡಿದ್ರೆ, ನಮ್ಮದು ಕೂಡ ಸೇಮ್ ಅಷ್ಟೇ MRP ಇರುತ್ತೆ, ಅದ್ರ ಮೇಲೆ ಡಿಸ್ಕೌಂಟ್ ಇರುತ್ತೆ, ಅದ್ರ ಮೇಲೆ ಡೋರ್ ಡೆಲಿವರಿ ನಿಮಗೆ ಫ್ರೀಯಾಗಿ ಡೆಲಿವರಿ ಸಿಗುತ್ತೆ, ಇದೆಲ್ಲ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಆಲ್ 365 ಡೇಸು ನಮ್ಮಲ್ಲಿ ಒಂದು ಕ್ಯಾಶ್ ಬ್ಯಾಕ್ ಜನರೇಟ್ ಆಗುತ್ತೆ. ಅಂದರೆ ನೀವು ಪ್ರತಿ ಸರಿ ಯಾವತ್ತೇ ಶಾಪಿಂಗ್ ಮಾಡಿದ್ರು, ಏನೇ ಪ್ರಾಡಕ್ಟ್ ಬೈ ಮಾಡಿದ್ರು ನಮ್ಮಲ್ಲಿ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ. ಅಂದರೆ ಇದು ಲಿಮಿಟೆಡ್ ಅಲ್ಲ, ಇವತ್ತು ಮಾತ್ರ ಆಫರ್ ಇದೆ, ನಾಳೆ ಮುಗಿದೋಗುತ್ತೆ, ಈ ಥರದ್ದು ಇರಲ್ಲ. ಯಾವುದೋ ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ ಇವತ್ತು ಸೇಲ್ ಆಗ್ತಿದೆ ಅಂತ ಹೇಳಿದ್ರೆ, ಆ ಪ್ರಾಡಕ್ಟ್ ನಮ್ಮಲ್ಲಿ ಸೇಲ್ ಆಗೋ ತನಕ ಇನ್ನು 3 months ಇರ್ಬೋದು, 6 months ಇರ್ಬೋದು, ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ. ನಾಟ್ ಓನ್ಲಿ ಒನ್ ಪ್ರಾಡಕ್ಟ್, ನಮ್ಮ ಒಂದು ವೆಬ್ಸೈಟಲ್ಲಿ ನೀವು ಯಾವುದೇ ಒಂದು ಪ್ರಾಡಕ್ಟ್ ಬೈ ಮಾಡಿದ್ರು, ಯಾವುದೇ ಸರ್ವಿಸಸ್ ಯೂಸ್ ಮಾಡಿದ್ರು, ಆಲ್ 365 ಡೇಸ್ ಕ್ಯಾಶ್ ಬ್ಯಾಕ್ ಇರುತ್ತೆ. ಅಂದರೆ ಇಂಡಿಯಾದಲ್ಲಿ ಫಸ್ಟ್ ಕಂಪನಿ ಈ ಥರ ಒಂದು ಬಿಸ್ನೆಸ್ ಮಾಡೆಲ್ನ ತೊಗೊಂಡು ಬಂದಿದ್ದು. ಅಂದರೆ ನೀವು ಮಾಡೋ ಯೋಚನೆ ಹೆಂಗೆ ಬಂತು? ಈಗ ನೀವೇನೋ ಗ್ರಾಹಕರನ್ನ ಪಡ್ಕೊಳ್ತಾ ಇದ್ರೆ, ಅಗೇನ್ ಯು ಆರ್ ಇನ್ವೆಸ್ಟಿಂಗ್. ಹೌದು.
ಈ ಕ್ಯಾಶ್ ಬ್ಯಾಕ್ ಅನ್ನೋದು ಅಷ್ಟು ಸುಲಭ ಅಲ್ಲ. ಹೌದು. ಸೊ ಈ ಥಾಟ್ ಹೆಂಗ್ ಬಂತು, ಹೆಂಗ್ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರಿ? ಈ ಇನ್ ಬಿಟ್ವೀನ್ ಅಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಬೇರೆ ಬಿಸ್ನೆಸ್ ಎಲ್ಲ ಮಾಡೋ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ರು ನನ್ನ ಜೊತೆ ಒಂದು ಕೆಲಸ ಮಾಡ್ತಿರ್ತಾರೆ. ಅವರು ಒಂದು ಕೆಲಸ ಬಿಟ್ಟು ಯಾವುದೋ ಒಂದು 6 ತಿಂಗಳಾದ್ಮೇಲೆ ಸಡನ್ ಆಗಿ ಕಾಣಿಸ್ಕೊಳ್ತಾರೆ ನನಗೆ. ಹೆಂಗೆ ಅಂದ್ರೆ ಒಂಥರ ಈ ತರ ಸೂಟ್ ಎಲ್ಲ ಹಾಕೊಂಡು ಸಡನ್ ಆಗಿ ಬಂದು ವಿಸಿಟ್ ಮಾಡ್ತಾರೆ. ನನ್ಗೆ ಸರ್ಪ್ರೈಸ್ ಅದು, ಏನಪ್ಪ ಇದು ಹಿಂಗೆ ಇಷ್ಟು ಬೇಗ ಇಷ್ಟು ಚೇಂಜಸ್ ಆಗೋಯ್ತು ಅಂತ. ಅವರೆಲ್ಲ ಒಂದ್ ಕಡೆ ಕರ್ಕೊಂಡೋಗಿ ನನ್ಗೆ ಯಾವುದೋ ಒಂದು ಬಿಸ್ನೆಸ್ಗೆ ಪರಿಚಯ ಮಾಡ್ತಾರೆ. ಆ ಒಂದು ಬಿಸ್ನೆಸ್ ನಾನು ಸುಮ್ಮನೆ ಇವರೇ ಈ ತರ ಮಾಡಿದ್ದಾರೆ, ನಾನು ಲೈಫಲ್ಲಿ ಇನ್ನೂ ನಮ್ಗೆ ಇಷ್ಟೆಲ್ಲ ಕಾಂಟ್ಯಾಕ್ಟ್ ಇದೆ, ಏನ್ ಬೇಕಾದ್ರೂ ಮಾಡ್ಬೋದು ಅಂತೇಳಿ ನಾನು ಸುಮ್ಮನೆ ಅವ್ರ ಜೊತೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇಂಡಿಯಾದಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಾವು ಏನೇ ಒಂದು ಬಿಸ್ನೆಸ್ ಏನೇ ಒಂದು ಹೊಸದನ್ನ ಮಾಡಿದಾಗ ಜನ ಅದನ್ನ ಫಸ್ಟ್ ನೆಗೆಟಿವ್ ಆಗಿ ನೋಡೋದು. ಸೊ ಅಲ್ಲೂ ಹಾಗೇನೆ ಅವರು ಕರ್ಕೊಂಡೋದ್ರು, ಯಾವುದೋ ಒಂದು ಬಿಸ್ನೆಸ್ ಪರಿಚಯ ಮಾಡಿದ್ರು, ಸರ್ ಇದರಲ್ಲಿ ನೀವು ಒಂದು 10 ಜನಕ್ಕೆ ಸೇರಿಸ್ಬಿಟ್ರೆ ಇಷ್ಟು ದುಡ್ಡು ಬರುತ್ತೆ, ಅಷ್ಟು ದುಡ್ಡು ಬರುತ್ತೆ, ಈ ಥರದ್ದಿತ್ತು. ನನಗೆಲ್ಲ ಒಂದು ಕಡೆ ಅದು ಸ್ಟಾರ್ಟ್ ಮಾಡಿದಾಗ ಇವ್ರು ಹಿಂಗೆ ಮಾಡಿದ್ದಾರೆ, ನಾನು ಮಾಡ್ಬೋದು ಸ್ಟಾರ್ಟ್ ಮಾಡ್ಬಿಟ್ಟೆ. ಬಟ್ ಆಮೇಲೆ ನಂಗೆ ರಿಯಲೈಸ್ ಆಯ್ತು, ಇದು ಎಲ್ರಿಗೂ ಸೂಟ್ ಆಗಲ್ಲ, ಇದು ಎಲ್ಲರೂ ತಗೊಳಕ್ ಆಗಲ್ಲ. ಆಮೇಲೆ ಇದನ್ನ ಜನ ಬೇರೆ ತರ ಥಿಂಕ್ ಮಾಡ್ತಾರೆ, ಇದೇನೋ ಬೇರೆ ತರ ಬಿಸ್ನೆಸ್, ಇವ್ರು ಫ್ರಾಡ್ ಮಾಡ್ತಾರೆ, ಈ ತರ ಥಿಂಕ್ ಮಾಡ್ತಾರೆ, ಚೈನ್ ಲಿಂಕ್ ಈ ತರದೆಲ್ಲ ಇರುತ್ತೆ ಅಂತೇಳಿ ನಾನೇನ್ ಮಾಡಿದೆ, ಅದನ್ನ ಆಲ್ಮೋಸ್ಟ್ ನಾನೇ ನಿಲ್ಲಿಸ್ಬೇಕು ಅನ್ನೋ ಟೈಮಲ್ಲೇ ಕಂಪ್ನಿನೇ ಕ್ಲೋಸ್ ಆಗೋಯ್ತು. ಸೊ ಅದಾದ್ಮೇಲೆ ಅಲ್ಲಿಗೆ ಸ್ಟಾಪ್ ನಂದು. ಸೊ ಅವಾಗ ನನ್ಗೆ ಅನ್ಸಿದ್ದೇನಂದ್ರೆ, ಏನಕ್ಕೆ ಫೇಲ್ಯೂರ್ ಆಗ್ತಾರೆ ಕಂಪ್ನಿಗಳು, ಯಾಕೆ ಇದನ್ನೇ ಮಾಡಬೇಕು, ಇದ್ರಲ್ಲಿ ಬೇರೆ ತರ ಹಿಂಗೂ ಮಾಡ್ಬೋದಲ್ಲ, ಜನಗಳು ಒಳ್ಳೆ ತರನು ಮಾಡ್ಬೋದು. ಹೌದು. ಸೊ ಅವಾಗ ನಾನು ಏನ್ ಮಾಡಿದೆ, ಗ್ಯಾಪ್ ತಗೊಂಡ್ಬಿಟ್ಟೆ. ಗ್ಯಾಪ್ ತಗೊಂಡು ಆಮೇಲೆ ನಂದು ಬೇರೆ ಬಿಸ್ನೆಸ್ ಕನ್ಸ್ಟ್ರಕ್ಷನ್ ಅಂತೆಲ್ಲ ಹೋದಾಗ, ಸೊ ಅದನ್ನ 2020 ಮಾಡ್ಬೇಕು, ಇದನ್ನ ಬೇರೆ ತರ ಮಾಡ್ಬೇಕು ಅಂತ ಪ್ಲಾನ್ ಇತ್ತು. ಬಟ್ ಅನ್ಫಾರ್ಚುನೇಟ್ ಅದೇ ಹೇಳಿದ ಆಕ್ಸಿಡೆಂಟ್ ಆಯ್ತು. ಆ ಟೈಮಲ್ಲಿ ಸುಮ್ಮನೆ ಕೂರೋ ಬದಲು 20 ಇದ್ದು ಅದು 15 ಬಂದ್ಬಿಡ್ತು. ಸೊ ಅಲ್ಲಿ ಅವಾಗ ನಾನು ಥಿಂಕ್ ಮಾಡಿದ್ದು, ನಾವ್ ಯಾರ ಹತ್ರನೋ ಹೋಗ್ಬಿಟ್ಟು ಈ ಪ್ರಾಡಕ್ಟ್ ತಗೊಳ್ಳಿ, ಇದನ್ನ ಮಾರಿದ್ರೆ ದುಡ್ಡು ಬರುತ್ತೆ, ಇದನ್ನ ಏನೋ ಮಾಡಿದ್ರೆ ಬರುತ್ತೆ, ಅದ್ಯಾವುದು ಇರಬಾರ್ದು. ಹೇಗಿರ್ಬೇಕು ಅಂತ ಹೇಳಿದ್ರೆ, ನಾನ್ ಪ್ರತಿದಿನ ಏನೋ ಒಂದು ಮಾಡ್ತಾ ಇದೀನಿ. ಈಗ ನಮ್ಮ ಮನೆ ಗ್ರಾಸರೀಸ್ ಬೇಕು, ಪ್ರತಿ ತಿಂಗಳು ಬೈ ಮಾಡ್ತೀವಿ. ಬಟ್ಟೆ ಬೇಕು, ನನಗೆ ಬೇಕಂದಾಗ ತಗೊಳ್ತೀನಿ. ಈಗ ನನ್ಗೇನೋ ಒಂದು ಮೊಬೈಲ್ ಬೇಕು, ನಾನು ಆರ್ಡರ್ ಮಾಡ್ತೀನಿ, ನನಗೆ ಬರುತ್ತೆ. ಎವ್ರಿ ಡೇ ನಾವು ಖರ್ಚು ಮಾಡ್ತಾನೆ ಇರ್ತೀವಿ. ನಾನು ಅವಾಗ ಒಂದು ಕ್ಯಾಲ್ಕುಲೇಷನ್ ಮಾಡಿದೆ, ಒಬ್ಬ ನಾರ್ಮಲ್ ಅಂದ್ರೆ ಮಿಡಲ್ ಕ್ಲಾಸ್ ಅಲ್ಲಿ ಇರೋಂಥ ಒಂದು ಅವರೇಜ್ ಪರ್ಸನ್ ಒಂದು ತಿಂಗಳಿಗೆ ಒಂದು 30,000 ರಿಂದ 50,000 ಖರ್ಚು ಮಾಡ್ತಾ ಇರ್ತಾರೆ. ಸೊ ಗ್ರಾಸರೀಸ್ ಇರ್ಬೋದು, ಬೇರೆ ಬೇರೆ ಆಕ್ಟಿವಿಟಿಗೆಲ್ಲಾನು ಮಾಡ್ತಿರ್ತಾರೆ. ಈಗ ಹೋಟೆಲ್ ರೆಸ್ಟೋರೆಂಟ್ಗಳಿರ್ಬೋದು, ಎಲ್ಲ ಮಾಡ್ತಿರ್ತಾರೆ. ಸೊ ಆ ಖರ್ಚು ಮೇಲೆ ಒಂದು ಇನ್ಕಮ್ ಬರ್ಬೇಕು ಅವ್ರಿಗೆ. ಆ ತರದೊಂದು ಹೌದು, ಆ ತರದ್ ಇರ್ಬೇಕು ಅಂತ ಯೋಚನೆ ಮಾಡಿ ನಾನೇನ್ ಮಾಡಿದೆ, ಸೊ ಇಂಡಸ್ಟ್ರಿ ಹುಡುಕ್ತಾ ಹೋದ್ವಿ, ಯಾವ್ದ್ರಲ್ಲಿ ಮಾಡಿದ್ರೆ ಬೆಸ್ಟ್ ಅಂತ. ಅವಾಗ ನನಗೆ 2015 ನಾನು ಫೋಕಸ್ ಮಾಡಿದ್ದು ರಿಟೈಲ್ ಇಂಡಸ್ಟ್ರಿಗೆ ಫೋಕಸ್ ಮಾಡಿದೆ. ಅಂದ್ರೆ ಅವತ್ತಿನ ಟೈಮ್ಗೆ ಬಿಗ್ ಬಜಾರ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಬಿಗ್ ಬಜಾರ್ದು ಒಂದು ನಿಮಗೆ ಚೈನಾ ಸೂಪರ್ ಮಾರ್ಕೆಟ್, ತುಂಬಾ ದೊಡ್ಡ ದೊಡ್ಡ ಸ್ಟೋರ್ಗಳು ಆಲ್ ಓವರ್ ಇಂಡಿಯಾ ಪ್ರೆಸೆನ್ಸ್ ಇತ್ತು. ನನ್ನ ಫ್ರೆಂಡ್ ಒಬ್ರು ಈ ಒಂದು ಬಿಸ್ನೆಸ್ ಅಂದ್ರೆ ನಾನು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಾಗ ಬಿಗ್ ಬಜಾರ್ನೇ ತಲೆಯಲ್ಲಿ ಇಟ್ಕೊಂಡು ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡಿದ್ದೆ. ಅಂದ್ರೆ ಮೂವಿಗೆ ಈ ಹೀರೋ ಇದ್ರೆ ಸೂಟ್ ಆಗುತ್ತಲ್ಲ ಹಂಗೆ. ಸೊ ನಂದು ಹಂಗೆ, ನನ್ನ ಒಂದು ಬಿಸ್ನೆಸ್ಗೆ ಬಿಗ್ ಬಜಾರ್ ಜೊತೆ ಟೈ ಅಪ್ ಆಗ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ, ನಾವೇನೋ ಮಾಡ್ಬೋದು ಅಂತ. ಸೊ ಅದನ್ನ ನಾವು ಫಸ್ಟ್ ಅಟೆಂಪ್ಟ್ ಅಲ್ಲಿ ಹೋಗ್ತೀವಿ, ಮುಂಬೈ ಹೋಗ್ತೀನಿ, ಅಪ್ರೋಚ್ ಮಾಡ್ತೀನಿ. ಅಲ್ಲಿ ನಮಗೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಪ ಅವ್ರು ರಿಜೆಕ್ಟ್ ಮಾಡ್ಬಿಡ್ತಾರೆ ಅವತ್ತೇ. ಬಟ್ ಏನನ್ನಿಸ್ತೋ ಗೊತ್ತಿಲ್ಲ, ನನ್ಗೆ ಅಷ್ಟು ಫ್ಲೂಯೆಂಟ್ ಇಂಗ್ಲಿಷ್ ಆಗಲಿ ಹಿಂದಿ ಆಗಲಿ ಅದೆಲ್ಲ ಬರ್ತಾ ಇರಲಿಲ್ಲ. ಬಟ್ ವಿಧಿ ಇಲ್ಲ, ಈಗ ಬಂದ್ಬಿಟ್ಟಿದೀವಿ, ಸಕ್ಸಸ್ ಆಗ್ಲೇಬೇಕದು, ಆದ್ರೇ ಇದು ಟೇಕ್ ಆಫ್ ಆಗೋದು. ಅವಾಗ ಅವ್ರು ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಮತ್ತೆ ಒಂದು 2 ನಿಮಿಷ ಅವಕಾಶ ಕೊಡ್ತಾರೆ ಮಾತಾಡೋದಕ್ಕೆ. ಸೊ ನನಗೆ ಏನೇನು ಬರುತ್ತೋ ಕನ್ನಡ, ಹಿಂದಿ, ಇಂಗ್ಲಿಷ್ ಎಲ್ಲ ಮಿಕ್ಸ್ ಮಾಡಿ ಹೇಳ್ಬಿಟ್ಟೆ. ಬಟ್ ಅವ್ರಿಗೆ ಅರ್ಥ ಆಗಿದ್ದು ಒಂದೇ, ಲೈಫಲ್ಲಿ ಏನೋ ಮಾಡ್ಬೇಕು ಅಂತಿದ್ದಾರೆ, ಡಿಸಪಾಯಿಂಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅವರು ಬೆಂಗಳೂರಿಂದ ಬಂದಿದ್ದೀರಾ. ಸೊ ನೋಡಿ, ಬಿಗ್ ಬಜಾರ್ ಅನ್ನೋ ಒಂದು ಬ್ರ್ಯಾಂಡ್ ನಿಮ್ಗೆ ಸಿಗ್ತಿರೋದೇ ದೊಡ್ಡ ಸಕ್ಸಸ್ ನಿಮ್ಗೆ. ಆ ಪರ್ಸೆಂಟೇಜ್ ಅಲ್ಲಿ ಆಮೇಲೆ ಮಾತಾಡೋಣ, ಫಸ್ಟ್ ಇದನ್ನ ಅಕ್ಸೆಪ್ಟ್ ಮಾಡಿ ಅಂತ. ಅವ್ರಿಗೆ ಏನ್ ಅನ್ನಿಸ್ತೋ ಗೊತ್ತಿಲ್ಲ, ಇಮಿಡಿಯೇಟ್ ಅಲ್ಲೇ ಅಗ್ರಿಮೆಂಟ್ ಮಾಡಿ ಸೈನ್ ಆಫ್ ಮಾಡಿ ಹ್ಯಾಂಡ್ ಶೇಕ್ ಮಾಡಿ ಕಳಿಸಿದ್ರು. ಸೊ ಅವತ್ತು ನನಗೆ ಒಂದು ನನ್ನ ಜೀವನದಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ, ಆಫ್ಟರ್ ನಾವು ಇವರು ನಮ್ಮ ಸಿದ್ಧಾರ್ಥ ಹೆಗ್ಡೆ ಅವ್ರು ಮೀಟ್ ಮಾಡಿದೆ, ಅವತ್ತಿಗೆ ಬಿಗ್ ಬಜಾರ್ ಒಂದು ಫೌಂಡರು CEO ಮೀಟ್ ಮಾಡೋಂಥ ಅವಕಾಶ ಸಿಕ್ತು. ಅಲ್ಲಿ ನನಗೆ ಇನ್ನೂ ಒಂಥರ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್, ಲೈಫಲ್ಲಿ ಆಲ್ರೆಡಿ ಇಲ್ಲಿ ಗೆದ್ದಾಯ್ತು, ಇನ್ನು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಥರ. ಅದಾದ್ಮೇಲೆ ವಾಪಸ್ ತಿರುಗಿ ನೋಡ್ಲೇ ಇಲ್ಲ. ಸೊ ಬಿಗ್ ಬಜಾರ್ ಜೊತೆ ಟೈ ಅಪ್ ಆಗುತ್ತೆ, ಅಲ್ಲಿಂದ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ 2-3 ಇಯರ್ಸ್ ತುಂಬಾ ಚೆನ್ನಾಗಿ ನಾವೇನ್ ಅನ್ಕೊಂಡಿದ್ವಿ ಅದೇ ತರ ಬಿಸ್ನೆಸ್ ಹೋಗುತ್ತೆ. ಹೆಂಗಿತ್ತು ನಮ್ಮ ಬಿಸ್ನೆಸ್ ಅಂತ ಹೇಳಿದ್ರೆ, ಇವತ್ತು ನೀವು ಬಿಗ್ ಬಜಾರ್ ಅಲ್ಲಿ ಹೋಗಿ ಶಾಪಿಂಗ್ ಮಾಡ್ತಾ ಇದ್ರಿ ಮುಂಚೆ, ಈಗಲೂ ಮಾಡ್ತೀರಾ. ನೀವು ಅಲ್ಲಿಗೆ ಹೋದ್ರೆ ಏನ್ ಡಿಸ್ಕೌಂಟ್ ಎಲ್ಲ ಸಿಕ್ತಿತ್ತು, ಅದು ಬಿಟ್ಟು ನಮ್ ಥ್ರೂ ಬಂದಿದ್ದಕ್ಕೆ ನಿಮ್ಗೆ ಅಡಿಷನಲ್ ಕ್ಯಾಶ್ ಬ್ಯಾಕ್ ಸಿಗ್ತಾ ಇತ್ತು, ಅಡಿಷನಲ್ ಡಿಸ್ಕೌಂಟ್ ಸಿಗ್ತಾ ಇತ್ತು. ಸೊ ಅದು ನಮ್ಮ ಒಂದು ಬಿಸ್ನೆಸ್ ನ ಹೌದು. ಸೊ ನೀವು ಬೇರೆ ಕಡೆ ಸಿಗ್ತಿರೋದಕ್ಕಿಂತ ಇಲ್ಲಿ ಅಡಿಷನಲ್ ಸಿಗುತ್ತೆ ನಿಮ್ಗೆ. ಅಂಡ್ ಅದ್ರ ಅಫ್ಕೋರ್ಸ್ ನಿಮ್ಗೆಲ್ಲ ಗೊತ್ತಿರೋಂಗೆ, ನಾವ್ ಏನೇ ಒಂದು ತಗೊಂಡ್ರು ನಾವು ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ತೀವಿ. ಇನ್ನೇನೋ ಒಂದು ಒಳ್ಳೆ ಮೊಬೈಲ್ ತಗೊಂಡೆ, ಫ್ರೆಂಡ್ಸ್ ಹತ್ರ ಕೇಳ್ತೀವಿ, ಚೆನ್ನಾಗಿದೆ ಅಂತ ಹೇಳ್ತೀವಿ. ಟಿವಿ ತಗೊಂಡ್ವಿ, ಏನೋ ಒಂದು ತಗೊಂಡ್ರು, ನಮ್ದು ಇಂಡಿಯನ್ಸ್ ಹೆಂಗೆ ಅಂದ್ರೆ ಫಸ್ಟ್ ಅದನ್ನ ಹೇಳ್ಬೇಕು, ಆಯ್ತಾ. ಆದ್ರೆ ಇಲ್ಲಿ ಸುಮ್ನೆ ಹೇಳಿ ಅಂದ್ರೆ ಯಾರು ಹೇಳಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ,
ನೀವು ಏನು ಮಾಡ್ತೀರಾ ಅದನ್ನೇ ಮಾಡಿ. ಈಗ ಗ್ರಾಸರೀಸ್ ತೊಗೊಳ್ತೀರಾ ತೊಗೊಳ್ಳಿ, ನೀವು ಬಟ್ಟೆ ತೊಗೊಳ್ತೀರಾ ತೊಗೊಳ್ಳಿ, ಮೊಬೈಲ್ ತೊಗೊಳ್ತೀರಾ ತೊಗೊಳ್ಳಿ. ಆಮೇಲೆ ಈಗೆಲ್ಲ ನಿಮಗೆ ಟೆಕ್ನಾಲಜಿ ಆ್ಯಡ್ ಆನ್ ಆಗ್ತಾ ಡೆವಲಪ್ ಆಗ್ತಾ ನಾವು ಮುಂಚೆ ಎಲ್ಲ ಕರೆಂಟ್ ಬಿಲ್ ಎಲ್ಲ ಪೇ ಮಾಡಬೇಕು ಅಂದರೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಳ್ತಿದ್ವಿ, ಚೇಂಜ್ ತೊಗೊಂಡು ಬನ್ನಿ ಎಲ್ಲ ಇತ್ತು. 2016 ಡಿಮಾನಿಟೈಸೇಷನ್ ಆದ್ಮೇಲೆ ಅದು ನಮ್ಗೆ ಪ್ಲಸ್ ಆಗೋಯ್ತು. ಸೊ ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಆ ಟೈಮ್ ನಾವು ಅಂದ್ರೆ ಬಿಫೋರ್ ದ ಗವರ್ನಮೆಂಟ್ ನಾವೊಂದು ನಮ್ಮ ಬಿಸ್ನೆಸ್ ಜೊತೆಗೆ ಒಂದು ಕಾರ್ಡ್ ಇಂಟ್ರೊಡ್ಯೂಸ್ ಮಾಡ್ತೀವಿ, ಪ್ರೀಪೇಯ್ಡ್ ಕಾರ್ಡ್ ಅಂತ. ಅದು ಹೇಗೆ ಅಂತ ಹೇಳಿದ್ರೆ ನೀವು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀರಾ, ಅದು ನಿಮಗೆ ಸರ್ವಿಸ್ ಚಾರ್ಜ್ ಆಡ್ ಆಗುತ್ತೆ. ಬಟ್ ನಮ್ಮ ಕಾರ್ಡ್ ಯೂಸ್ ಮಾಡಿದ್ರೆ ಸರ್ವಿಸ್ ಚಾರ್ಜ್ ಆಡ್ ಆಗಲ್ಲ, ನಿಮ್ಗೆ ವಾಪಸ್ ಕ್ಯಾಶ್ ಬ್ಯಾಕ್ ಬರ್ತಾ ಇತ್ತು. ಸೊ ಅದನ್ನ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಲಾಂಚ್ ಮಾಡ್ತೀವಿ. ಅದಾಗಿ ಒಂದು 4-5 ಮಂತ್ಸ್ಗೆ ಡಿಮಾನಿಟೈಸೇಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಆನ್ಲೈನು ನಿಮ್ಗೆ ಗೊತ್ತಿದೆ ಹೆಂಗೆ ಅದು ರೆವಲ್ಯೂಷನ್ ಆಯಿತು ಅಂತ. ಆ ಟೈಮಲ್ಲಿ ನಮ್ಗೆ ಇನ್ನೂ ಪ್ಲಸ್ ಆಗುತ್ತೆ ಬಿಸ್ನೆಸ್ಗೆ. ಸೊ ಆವಾಗ ನಾವು ಕೂಡ ಅಷ್ಟೇ ಆನ್ಲೈನ್ ಇನ್ನೂ ತುಂಬ ದೊಡ್ಡ ಮಟ್ಟಿಗೆ ಎಕ್ಸ್ಟೆಂಡ್ ಮಾಡ್ತೀವಿ. ಸೊ ಜನನೂ ಕೂಡ ಅದು ಅಕ್ಸೆಪ್ಟ್ ಮಾಡ್ತಾರೆ, ಸಾಕಷ್ಟು ಜನ ಅದನ್ನ ಅಕ್ಸೆಪ್ಟ್ ಮಾಡಿ ಸಪೋರ್ಟ್ ಮಾಡ್ತಾರೆ. ಒಂದು ಪ್ಯೂರ್ ಇಂಡಿಯನ್ ಕಂಪ್ನಿ ಅಂಡ್ ಝೀರೋ ಇನ್ವೆಸ್ಟ್ಮೆಂಟ್, ಹೊರಗಡೆ ಯಾವುದೇ ಒಂದು ಫಾರಿನ್ ಇನ್ವೆಸ್ಟ್ಮೆಂಟ್ ತಗೊಳ್ದೇನೆ ಕಂಪ್ಲೀಟ್ಲಿ ಪ್ಯೂರ್ಲಿ ಇಟ್ ಇಸ್ ಮೈ ಓನ್ ಇನ್ವೆಸ್ಟ್ಮೆಂಟ್. ಅಲ್ಲಿ ಸ್ಟಾರ್ಟ್ ಮಾಡಿ ತುಂಬಾ ಸಕ್ಸಸ್ ಸಿಕ್ತು ನಮಗೆ. ಅದಾದ್ಮೇಲೆ ಇ ಕಾಮರ್ಸ್ ಅಂದ್ರೆ ಜನಕ್ಕೆ ಹೆಂಗಿತ್ತು ಅಂತ ಹೇಳಿದ್ರೆ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡ್ತೀವಿ, ಡಿಸ್ಕೌಂಟ್ ಸಿಗುತ್ತೆ, ಮನೆಗೆ ಬರುತ್ತೆ, ಅಷ್ಟೇ ಇತ್ತು. ಬಟ್ ನಮ್ಮ ಬಿಸ್ನೆಸ್ ಏನಂತ ಹೇಳಿದ್ರೆ ನಿಮ್ಗೆ ಪ್ರಾಡಕ್ಟ್ ಡಿಸ್ಕೌಂಟ್ ಸರ್ವಿಸ್ ಜೊತೆಗೆ ನೀವು ಪ್ರತಿ ಟೈಮ್ ಶಾಪಿಂಗ್ ಮಾಡಿದಾಗಲೂ ನಿಮ್ಗೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ. ಇದನ್ನ ಚೆನ್ನಾಗಿದೆ ಅಂದ್ರೆ ನಾವು ಅಷ್ಟೇ ಹೇಳೋದು, ಚೆನ್ನಾಗಿದೆ ಅಂದ್ರೆ ನೀವು ಬೇರೆಯವ್ರಿಗೆ ಶೇರ್ ಮಾಡಿ ಅಷ್ಟೇ. ಸೊ ಅವರು ಏನೋ ಪರ್ಚೇಸ್ ಮಾಡ್ತಾರೆ, ಗ್ರಾಸರೀಸ್ ಏನೋ ಪರ್ಚೇಸ್ ಮಾಡ್ತಾರೆ, ಅದ್ರ ಮೇಲೆ ಅವ್ರಿಗೂ ಒಂದು ಕ್ಯಾಶ್ ಬ್ಯಾಕ್ ಸಿಗುತ್ತೆ, ಸಮ್ ಪರ್ಸೆಂಟೇಜ್ ನಿಮ್ಗೆ ಸಿಗುತ್ತೆ ಅಂತ. ಸೊ ಅದು ತುಂಬಾ ಹೊಸ ಐಡಿಯಾ, ಅದು ಒಂದು ಹೊಸ ಬಿಸ್ನೆಸ್, ಅದು ನಮ್ಗೆ ತುಂಬಾ ಸಕ್ಸಸ್ ಸಿಗುತ್ತೆ. ಅದಾದ್ಮೇಲೆ ಕಾಮನ್ ಆಗಿ ನಿಮ್ಗೆ ಗೊತ್ತಿರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ನಾವು ಸಾಕಷ್ಟು ಚಾಲೆಂಜಸ್ ಫೇಸ್ ಮಾಡಿದ್ವಿ. ಅನ್ಫಾರ್ಚುನೇಟ್ 2018 ನಮ್ದೊಂದು ಸ್ವಲ್ಪ ಸಾಫ್ಟ್ವೇರ್ ಇಶ್ಯೂ ಬರುತ್ತೆ. ಬೆಳಗ್ಗೆ ಅಂದ್ರೆ ಮಲಗಿದ್ದು ನಾವು ಬೆಳಗ್ಗೆ ಎದ್ದೋಳಷ್ಟರಲ್ಲಿ ನಮ್ಮ ಕಂಪ್ಲೀಟ್ ಬಿಸ್ನೆಸ್ ಝೀರೋ ಆಗಿಬಿಡುತ್ತೆ. ಸೊ ಅವಾಗ ಹೇಗಿರುತ್ತೆ ಅಂದರೆ ನಾವು ಆಲ್ರೆಡಿ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿ ತುಂಬ ದೊಡ್ಡ ಮಟ್ಟಕ್ಕೆ ಕಂಪ್ನಿ ಬೆಳೆದಿರುತ್ತೆ. ಸಡನ್ನಾಗಿ ಝೀರೋ ಆದಾಗ ಅದನ್ನು ಹೆಂಗೆ ಅಂದರೆ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ಆ ಥರ ಒಂದು ಪರಿಸ್ಥಿತಿ. ಅದಾದಮೇಲೆ ನಿಮ್ಗೆ ಗೊತ್ತಿರುತ್ತೆ, ನೆಗೆಟಿವು ಕಮೆಂಟ್ಸ್ಗಳು, ಆಮೇಲೆ ಬೇರೆ ಬೇರೆ ಥರದ್ದು ಮಾತುಗಳು ಎಲ್ಲ ಸ್ಟಾರ್ಟ್ ಆಗುತ್ತೆ. ಜೀವನದಲ್ಲಿ ಅದು ನೋಡಿದೀವಿ. ನಾನು ಎರಡೂ ಈಕ್ವಲ್ ಆಗಿ ತಗೊಳ್ಳೋದು. ಯಾರೋ ಹೊಗಳಿದ್ರು ಜಾಸ್ತಿ ತಲೆ ಹಾಕೊಳಕ್ ಹೋಗಲ್ಲ. ಬೈದ್ರೆ ಸೀರಿಯಸ್ ಆಗಿ ತಗೊಂಡ್ಬಿಡ್ತೀನಿ. ಅವ್ರು ಬೈದಿದ್ರೆ ಅವ್ರ ಮುಂದೆ ಹಿಂಗಾಗಿ ನಿಂತ್ಕೋಬೇಕು ಅಂತ. ಅದೇ ಇಲ್ಲಿ ತನಕ ಕರ್ಕೊಂಡು ಬಂದಿರೋದು ಇನ್ಸ್ಪಿರೇಷನ್ ಏನಂತ ಹೇಳಿದ್ರೆ ಸೆಲ್ಫ್ ಮೋಟಿವೇಶನ್. ಈ ಟೈಮಲ್ಲಿ ಇಷ್ಟೆಲ್ಲ ಮಾಡಿದ್ರು ಕೂಡ ಯಾರೋ ಒಬ್ರು ನಮಗೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಳ್ತಾರೆ. ಅಂದ್ರೆ ನಮ್ಮ ಹತ್ರ ದುಡ್ಡಿದ್ದಾಗ, ಸಕ್ಸಸ್ ಇದ್ದಾಗ ನಮ್ಮ ಜೊತೆ 100 ಜನ ಇರ್ತಾರೆ. ಏನು ಇಲ್ಲ ಅಂತ ಹೇಳಿದಾಗ ಅದೇ ವ್ಯಕ್ತಿಗಳು ಫಸ್ಟ್ ನಮ್ಮ ಬಗ್ಗೆ ಆಚೆ ಹೋಗಿ ಬೇರೆ ಥರ ಹೇಳ್ತಾ ಇರ್ತಾರೆ. ಸೊ ಎಲ್ಲ ಟೈಮಲ್ಲೂ ನನ್ನ ಲೈಫಲ್ಲಿ ಇಲ್ಲಿ ತನಕ ನಾನು ಏನಾದ್ರು ಬಂದಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದ್ದು ನನ್ನ ವೈಫು ಶ್ರೀಮತಿ. ಇವತ್ತು ಏನೇ ಮಾಡಿದ್ರು ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗುತ್ತೆ. ಯಾಕೆಂತ ಹೇಳಿದ್ರೆ ನಾನು ತುಂಬ ಕಷ್ಟದಲ್ಲಿದ್ದಾಗ್ಲೂ, ತುಂಬ ಸಕ್ಸಸ್ ಅಲ್ಲಿ ಇದ್ದಾಗಲೂ ಅವ್ರು ಯಾವತ್ತು ಏನು ಬೇಕು ನನಗೆ ಇದು ಬೇಕು ಆ ಥರ ಕೇಳಲಿಲ್ಲ. ಕಷ್ಟದಲ್ಲಿದ್ದಾಗಲೂ ಯಾವತ್ತು ಅವ್ರ ಬಗ್ಗೆ ಮಕ್ಕಳದು ಎಜುಕೇಷನ್ ಇರ್ಬೋದು, ಇನ್ನೊಂದಿರ್ಬೋದು, ಯಾವತ್ತು ಅದನ್ನು ಏನೋ ನನಗೆ ಡಿಸ್ಟರ್ಬ್ ಆಗೋ ಥರ ಏನೂ ಮಾಡಿಲ್ಲ. ನಾನು ಏನೇ ಮಾಡಿದಾಗಲೂ ಪ್ರತಿ ಸರಿ ಇಲ್ಲ ನೀವು ಮಾಡಿ ಆರಾಮಾಗಿ ನೀವು ಏನು ಅನ್ಕೊಂಡಿದ್ದೀರಾ ಅದನ್ನ ಲೈಫಲ್ಲಿ ಮಾಡ್ತೀರಾ. ಸೊ ಹಾಗೇ ಸಪೋರ್ಟ್ ಮಾಡ್ತಾ ಬಂದಿದ್ದಕ್ಕೆ ನನಗೂ ಎಲ್ಲೋ ಒಂದು ಕಡೆ ಆ ಬ್ಯಾಕ್ ಬೋನ್ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಕ್ಕೆ ಇಲ್ಲಿ ತನಕ ಬಂದು ನಿಂತ್ಕೊಂಡಿದ್ದೆ. ಮುಂದಿನ ಗುರಿ ಡೆಫಿನೆಟ್ ಆಗಿ ಇವಾಗ ಒಂದು 10 ವರ್ಷದ ಜರ್ನಿ ತುಂಬ ಚೆನ್ನಾಗಿದೆ. ಅದರಲ್ಲಿ ಸಕ್ಸಸ್ಸು, ಫೇಲ್ಯೂರ್ ಅಂತ ಹೇಳೋಕ್ಕಾಗಲ್ಲ, ಚಾಲೆಂಜಸ್ಸು ಎಲ್ಲ ನೋಡಾಗಿದೆ. ಇವತ್ತು ಸ್ಮಾರ್ಟ್ ಪಿಕ್ ಅನ್ನೋದು ಒಂದು ಕರ್ನಾಟಕದಲ್ಲಿ ಶುರುವಾಗಿ ಇವತ್ತು ಆಲ್ ಓವರ್ ಇಂಡಿಯಾ ಬಿಸ್ನೆಸ್ ಮಾಡ್ತಾ ಇದೀವಿ. ಸುಮಾರು ಒಂದು 3 lakhs ಪ್ಲಸ್ ಕನ್ಸ್ಯೂಮರ್ಸ್ ನಮ್ಮ ಜೊತೆಗಿದ್ದಾರೆ. ಸೊ ಇದನ್ನ ಇಂಟರ್ನ್ಯಾಷನಲ್ ಲೆವೆಲ್ ತೊಗೊಂಡೋಗ್ಬೇಕು. 2026ಗೆ ಅಟ್ಲೀಸ್ಟ್ 1 ಕೋಟಿ ಗ್ರಾಹಕರನ್ನ ಈ ಕಂಪ್ನಿಗೆ ತರಬೇಕು. ಆಮೇಲೆ ಇನ್ನ ಸಾಕಷ್ಟು ಹೊಸ ಪ್ರಾಜೆಕ್ಟ್ಗಳಿದಾವೆ, ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು. ಎಂಡ್ ಆಫ್ ದಿ ಡೇ ನನ್ನ ಉದ್ದೇಶ ಇಷ್ಟೇ, ಯಾವ ವ್ಯಕ್ತಿ ಲೈಫಲ್ಲಿ ನಾನು ಜೀವನದಲ್ಲಿ ಏನೋ ಬೆಳಿಬೇಕು, ನಾನೇನೋ ಮಾಡಬೇಕು, ನಾನು ಲೈಫಲ್ಲಿ ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡಬೇಕು, ಅದೆಲ್ಲ ಆಸೆ ಇಟ್ಕೊಂಡಿರ್ತಾರೆ, ಅಂಥವ್ರಿಗೆ ಒಂದು ಅವಕಾಶ ಇದು. ಸೊ ಇಲ್ಲಿ ಯಾವುದೇ ಥರ ಏನೋ ಬೇರೆ ಥರದ್ದು ಆಕ್ಟಿವಿಟಿ ಇನ್ನೊಂದು ಏನೂ ಇಲ್ಲ. ನೀವು ಏನೇನು ಮಾಡ್ತೀರಾ ಡೈಲಿ ಅದನ್ನೇ ಇಲ್ಲಿ ಮಾಡಿ. ಸೊ ಪ್ರತಿ ಟೈಮಲ್ಲಿ ನೀವು ಶಾಪಿಂಗ್ ಮಾಡೋದು ಕ್ಯಾಶ್ ಬ್ಯಾಕ್ ಬರುತ್ತೆ. ಇದನ್ನ ಪ್ರತಿ ಮನೆಗೂ ತಲುಪಿಸ್ಬೇಕು. ಒಂದು ಎರಡನೇದು, ಇವತ್ತು ನಾವು ಕರ್ನಾಟಕ ಅಂತ ಅಂದಾಗ ಒಂದಷ್ಟು ಜನ ಜ್ಞಾಪಕ ಬರ್ತಾರೆ ನಮಗೆ. ಈಗ ಪಾಲಿಟಿಕ್ಸ್ ಅಲ್ಲಿ ಇರ್ಬೋದು, ಬಿಸ್ನೆಸ್ ಅಲ್ಲಿ ಇರ್ಬೋದು. ಇವತ್ತೆಲ್ಲ ನಿಮಗೆ ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ ಬೆಂಗಳೂರನ್ನ. ಇವತ್ತು ಬೆಂಗಳೂರಲ್ಲಿ ಒಬ್ಬ ಸಣ್ಣ ಒಂದೊತ್ತು ಊಟಕ್ಕಿಲ್ದೇ ಇರೋಂಥ ಬಂದಂಥ ವ್ಯಕ್ತಿ ಇವತ್ತು ಬಿಲಿಯನಿಯರ್ಸ್ ಆಗಿದ್ದಾರೆ. ಸೊ ಬಟ್ ಎಲ್ಲ ಒಂದ್ ಕಡೆ ಒಂದು ಬೇಜಾರ ಅಂದ್ರೆ ನಮ್ಮಲ್ಲಿ ಲೋಕಲ್ ಅವರು ನಾವು ಅದನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ನನ್ನ ಉದ್ದೇಶ ಇಷ್ಟೇ, ಒಂದು ಬೆಂಗಳೂರಲ್ಲಿ ಇವತ್ತು ಸಾಕಷ್ಟು ಇನ್ಫೋಸಿಸ್ ಅಂದ್ರೆ ಇರ್ಬೋದು, ಬೇರೆ ಬೇರೆ ಕಂಪ್ನಿಗಳು ಹೆಂಗ್ ಗುರುತಿಸ್ತಾರೆ, ಒಂದು ದಿನ ಸ್ಮಾರ್ಟ್ ಪಿಕ್ ಅಂದ್ರೆ ಇಡೀ ಪ್ರಪಂಚಕ್ಕೆ ಇಂಥದ್ದು ಒಂದು ಬ್ರ್ಯಾಂಡ್ ಇದೆ ಅನ್ನೋದನ್ನ ತೋರಿಸ್ಬೇಕು ನಾನು. ಆ ಲೆವೆಲ್ ಅಲ್ಲಿಗೆ ಹೋಗೋ ತನಕ ನಿರಂತರವಾಗಿ 365 ದಿನ ನನ್ನ ಕಮಿಟ್ಮೆಂಟು ಕೆಲಸ ನಡೀತಾ ಇರೋದ್ರ ಜೊತೆಗೆ. ಖಂಡಿತ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ನಿಮ್ಮ ಯೋಜನೆಗಳು, ಕಷ್ಟ ಕಾರ್ಪಣ್ಯಗಳು, ಸವಾಲುಗಳು ಜೊತೆಗೆ
ಅದರಿಂದ ಸಿಕ್ಕಂಥ ಯಶಸ್ಸು ಇದೆಲ್ಲದರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದೀರಾ. ಇನ್ನೊಂದಷ್ಟು ಜನಕ್ಕೆ ಇದು ತಲುಪಿಸೋಂಥ ಒಂದು ಕೆಲಸ ನಿಮ್ಮ ಕಡೆಯಿಂದ ಆಗ್ತಿದೆ. ಸೊ ಭಾಳ ಖುಷಿ ಆಯಿತು ಇವತ್ತು ನಿಮ್ಮ ಒಂದು ಜೊತೆ ಇವತ್ತು ಮಾತಾಡಿದ್ದು. ನನಗೂ ಕೂಡ ಸಾಕಷ್ಟು ಲೈಫಲ್ಲಿ ಏನೋ ಒಂದು ಮಾಡೋದಕ್ಕೆ ಇದು ಒಂದು ಕೂಡ ಒಂದು ವೇದಿಕೆ, ಇನ್ಸ್ಪಿರೇಷನ್. ಮತ್ತು ಸೊ ಇನ್ನು ಮುಂದೆ ಇನ್ನೊಂದು ಒಳ್ಳೊಳ್ಳೆ ಸಾಧನೆಗಳಾದಾಗ ಮತ್ತೆ ಮೀಟ್ ಮಾಡೋಣ. ನಿಮ್ಮ ಮುಖಾಂತರ ಇನ್ನೊಂದಷ್ಟು ಜನಕ್ಕೆ ತಲುಪೋಣ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ರಿಗೂ ಜಿ ಟೀಮ್ಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನೋಡೋದಲ್ಲ ವೀಕ್ಷಕರೇ, ಝೀರೋ ಇಂದ ಹೀರೋ ಅಂತ ಹೇಳ್ತೀವಲ್ಲ, ಅದಕ್ಕೆ ಇವತ್ತಿನ ನಮ್ಮ ಅತಿಥಿ ದೀಪು ಗೌಡ ಅವರೇ ಸ್ಪಷ್ಟ ನಿದರ್ಶನ. ಯಾಕಂತ ಹೇಳಿದ್ರೆ ನೋಡಿ, ಇವತ್ತು ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡಿಕೊಂಡು 10-15 ವರ್ಷ ಶ್ರಮ ಹಾಕಿ ಭಾರತದಾದ್ಯಂತ ಈಗ ಲಕ್ಷಾಂತರ ಗ್ರಾಹಕರನ್ನು ಹೊಂದಿದ್ದಾರೆ. ಅದನ್ನು 1 ಕೋಟಿಗೆ ತೊಗೊಂಡು ಹೋಗಬೇಕು ಅನ್ನುವಂಥ ಆಸೆ, ಆಕಾಂಕ್ಷೆ, ಹಂಬಲ ಅನ್ನೋದಿದೆ. ಖಂಡಿತವಾಗ್ಲೂ ನೀವು ಖರ್ಚು ಮಾಡಿದ ಖರ್ಚಿಗೆ ಹಣ ಕೊಡ್ತಾರೆ ಅಂದರೆ, ಕ್ಯಾಶ್ ಬ್ಯಾಕ್ ಇದೆ ಅಂತ ಹೇಳಿದ್ರೆ, ಸ್ಮಾರ್ಟ್ ಕ್ವಿಕ್ ಯಾವ ರೀತಿ ಕ್ವಿಕ್ಕಾಗಿ ಕೆಲಸ ಮಾಡ್ತಿದೆ ಅನ್ನೋದನ್ನು ಖಂಡಿತ ನೀವೆಲ್ಲರೂ ಈ ಕಾರ್ಯಕ್ರಮದ ಮೂಲಕ ಅರ್ಥ ಮಾಡ್ಕೊಂಡಿರ್ತೀರಿ. ದೀಪು ಗೌಡ ಅವರ ಮುಂದಿನ ಆಸೆ, ಆಕಾಂಕ್ಷೆ ಅಥವಾ ಮುಂದಿನ ಗುರಿಗೆ ಖಂಡಿತವಾಗ್ಲೂ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.